ರಾಜ್ಯದ ಮಹಿಳೆಯರಿಗೆ ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್. ಶಕ್ತಿ ಗೃಹಲಕ್ಷ್ಮಿ ಸ್ಕೀಮ್ ಬೆನ್ನಲ್ಲೇ ಮತ್ತೊಂದು ಗ್ಯಾರಂಟಿ. ಮಹಿಳೆಯರಿಗೆ ಋತುಚಕ್ರ ರಜೆ ಫೈನಲ್ ಮಾಡಲೇ ಬಿಡ್ತು ಸರ್ಕಾರ. ಇನ್ನು ಮುಂದೆ ಋತುಚಕ್ರದ ರಜೆಯನ್ನ ಕೂಡ ಘೋಷಣೆ ಮಾಡಲಿದೆ. ರಾಜ್ಯದ ಮಹಿಳೆಯರಿಗೆ ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್. ಶಕ್ತಿ ಗೃಹಲಕ್ಷ್ಮಿ ಸ್ಕೀಮ್ ಬೆನ್ನಲ್ಲೇ ಮತ್ತೊಂದು ಗ್ಯಾರಂಟಿ. ಮಹಿಳೆಯರಿಗೆ ಋತುಚಕ್ರ ರಜೆ ಫೈನಲ್ ಮಾಡೇ ಬಿಡ್ತು ಸರ್ಕಾರ. ಮಹಿಳೆಯರಿಗೆ ಇನ್ಮುಂದೆ ಒಂದು ದಿನದ ವೇತನ ಕೊಡ್ಲೇಬೇಕು. ರಜೆ ಹಾಕಿದ್ರು ಕೂಡ ರಜೆ ದುಡ್ಡು ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಋತುಚಕ್ರದ ರಜೆಗೆ ಕ್ಯಾಬಿನೆಟ್ ಒಪ್ಪಿಗೆ. ಈ ಬೆನ್ನಲ್ಲೇ ಅಧಿಕೃತ ಆದೇಶವನ್ನ ಹೊರಡಿಸಿದಂತಹ ರಾಜ್ಯ ಸರ್ಕಾರ. ಋತುಚಕ್ರ ರಜೆ ಅನುಷ್ಠಾನದ ಆದೇಶ ಹೊರಡಿಸಿದಂತಹ ಸರ್ಕಾರ. ಸರ್ಕಾರಿ ಖಾಸಗಿ, ಇನ್ನೊಂದ್ಸಲ ಓದ್ತೀನಿ ನಾನು, ಸರ್ಕಾರಿ ಮತ್ತು ಖಾಸಗಿ ಮಹಿಳಾ ಉದ್ಯೋಗಿಗಳಿಗೆ ರಜೆ ಸಿಗಲಿದೆ. ದೇಶದೆಲ್ಲೆಡೆ ಮೊದಲ ಬಾರಿಗೆ ಋತುಚಕ್ರ ರಜೆ ಆದೇಶವನ್ನ ಹೊರಡಿಸಿದಂತಹ ಕಾರ್ಮಿಕ ಇಲಾಖೆ ಆಯಾ ತಿಂಗಳ ಋತುಚಕ್ರದ ರಜೆ ಆಯಾ ತಿಂಗಳಲ್ಲಿ ಬಳಸಿಕೊಳ್ಳಬೇಕು. ಪ್ರತಿ ತಿಂಗಳು ಒಂದು ದಿನದ ಋತುಚಕ್ರದ ರಜೆಗೆ ವೈದ್ಯಕೀಯ ಪ್ರಮಾಣ ಪತ್ರ ಅಗತ್ಯ ಇಲ್ಲ. ಇದು ಒಳ್ಳೆ ಕೆಲಸ. ವೈದ್ಯಕೀಯ ಪ್ರಮಾಣ ಪತ್ರ ತಗೊಂಡ್ ಬಾ ಅಂತಾರಲ್ಲ, ಹಂಗೇನಿಲ್ಲ, ತಗೊಬರ್ಬೇಕಂತೇನಿಲ್ಲ. ಷರತ್ತುಗಳ ಅನ್ವಯ ಕಾಯಂ ಹೊರಗುತ್ತಿಗೆ ಮಹಿಳಾ ನೌಕರರಿಗೆ ರಜೆ. ಸರ್ಕಾರದ ಎಲ್ಲಾ ಇಲಾಖೆಯ ಮಹಿಳೆಯರಿಗೂ ಕೂಡ ಋತುಚಕ್ರದ ರಜೆ ಕಡ್ಡಾಯ. ಖಾಸಗಿ ಮತ್ತು ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ ರಜೆ ಸಿಗ್ತಾ ಇದೆ. ಇನ್ನು ಮುಂದೆ ಯಾವುದೇ ಒಂದು ಆಫೀಸಲ್ಲಿ ಯಾರೇ ಅನ್ನಂಗಿಲ್ಲ. ಈಗ ಮಹಿಳಾ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಸಿಹಿ ನ್ಯೂಸ್ ಅನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಮಹಿಳಾ ನೌಕರರಿಗೆ ಋತುಚಕ್ರದ ಒಂದು ಸಮಯದಲ್ಲಿ ಮಾನಸಿಕವಾಗಿ ಒತ್ತಡಗಳಿರುತ್ತೆ. ಆ ಒಂದು ಕಾರಣಕ್ಕಾಗಿ ಮತ್ತೆ ದೇಹವೂ ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಾ ಇರುವುದಿಲ್ಲ. ಆ ಒಂದು ಕಾರಣವನ್ನ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ದಿನಕ್ಕೆ ಅಂದ್ರೆ ತಿಂಗಳಿಗೆ ಒಂದು ದಿನ ರಜೆ. ಈಗ 4 ದಿನ ಹೆಂಗೆ ರಜೆ ಇರುತ್ತೆ, ವೀಕೆಂಡ್ ಇರುತ್ತೆ, ಅದ್ರ ಜೊತೆಗೆ 5ನೇದು ಒಂದು ರಜೆಯನ್ನ ಲಭ್ಯ ಮಾಡಲಿಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಋತುಚಕ್ರದ ರಜೆ ನೀತಿ 2025ಕ್ಕೆ ಅಕ್ಟೋಬರ್ 9ನೇ ತಾರೀಕಿನಂದು ರಾಜ್ಯ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಲಾಗಿತ್ತು. ಈ ಸಂಬಂಧ ಬುಧವಾರ ನಿನ್ನೆ ಕಾರ್ಮಿಕ ಇಲಾಖೆ ಆದೇಶವನ್ನು ಹೊರಡಿಸಿದೆ. ವಾರ್ಷಿಕವಾಗಿ 12 ದಿನಗಳ ರಜೆಯನ್ನ ನೀಡಬೇಕು, ವಿತ್ ವೇತನವನ್ನು ಕೂಡ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಳ್ಳಲಾಗಿದೆ. ಯಾವ್ದು ಕಾಯ್ದೆ ಏನು ನೋಡ್ಬಿಡೋಣ. ರಾಜ್ಯದಲ್ಲಿ ಕಾರ್ಖಾನೆಗಳ ಕಾಯ್ದೆ 1948, ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ 1961, ತೋಟ ಕಾರ್ಮಿಕ ಕಾಯ್ದೆ 1951, ಬೀಡಿ ಮತ್ತು ಸಿಗರೇಟ್ ಕಾರ್ಮಿಕರು ಉದ್ಯೋಗ ಮತ್ತು ಷರತ್ತುಗಳ ಕಾಯ್ದೆ 1966, ಮೋಟಾರು ಸಾರಿಗೆ ಕಾರ್ಮಿಕರ ಕಾಯ್ದೆ 1961ರ ಅಡಿ ನೋಂದಾಯಿಸಿರುವಂತಹ ಎಲ್ಲಾ ಕೈಗಾರಿಕೆಗಳು ಹಾಗೂ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 18ರಿಂದ 52 ವರ್ಷದ ವಯೋಮಿತಿಯ ಎಲ್ಲಾ ಖಾಯಂ ಹಾಗೂ ಹೊರಗುತ್ತಿಗೆದಾರರಿಗೆ ಕಾಯಂ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಮಹಿಳಾ ನೌಕರರಿಗೆ ಆರೋಗ್ಯ ದಕ್ಷತೆ ಮತ್ತು ಕಾರ್ಯಕ್ಷಮತೆಯ ಹೆಚ್ಚಿಸಲಿಕ್ಕೆ ಮನೋಸ್ಥೈರ್ಯವನ್ನು ತುಂಬಿಸುವಂತ ಉದ್ದೇಶ ಕಾರಣಕ್ಕಾಗಿ ಅವರಿಗೆ ವೇತನ ಸಹಿತವಾಗಿ ಒಂದು ದಿನ ಋತುಚಕ್ರದ ಒಂದು ರಜೆಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ.
ಅವರ ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳದ ಒಂದು ದಿನ ರಜೆ ತೆಗೆದುಕೊಳ್ಳಬೇಕು. ವಾರ್ಷಿಕ 12 ದಿನಗಳ ವೇತನ ಸಹಿತ ರಜೆಯನ್ನ ಸೌಲಭ್ಯವನ್ನ ಸಂಬಂಧಿಸಿದಂತಹ ಉದ್ಯೋಗದಾತರು ಒದಗಿಸಬೇಕು ಅಂತ ಹೇಳಿ ಆದೇಶವನ್ನು ಮಾಡಲಾಗಿದೆ. ಮಹಿಳಾ ನೌಕರರು ಆಯಾ ತಿಂಗಳು ಆ ಒಂದು ರಜೆಯನ್ನ ಖರ್ಚು ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ತಿಂಗಳಲ್ಲಿ ಉಳಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ರಜೆಯನ್ನ ನೀವು ತಗೊಳ್ಳಿ. ಈ ಪೀರಿಯಡ್ಸ್ ಟೈಮಲ್ಲಿ ಬಂದ್ಬಿಟ್ಟು ಹೊಟ್ಟೆ ನೋವು ಅಂತ ಕುತ್ಕೊಳ್ಳೋದು ಬಿಟ್ಬಿಟ್ಟು ಒಂದು ರಜೆ ಕೊಟ್ಟಿರ್ತಾರೆ, ತಗೊಳ್ಳಿ. ಸರ್ಕಾರ ಒಂದು ಒಳ್ಳೆ ಒಂದು ಸ್ಕೀಮ್ ಕೊಟ್ಟಿದೆ ಹೆಣ್ಮಕ್ಳಿಗೆ ಅಂತ, ಯೂಸ್ ಮಾಡ್ಕೊಳ್ಳಿ. ಅದು ಗೌರ್ಮೆಂಟ್ಗೂ ಬರುತ್ತೆ, ಪ್ರೈವೇಟ್ಗೂ ಬರುತ್ತೆ. ಕ್ಯಾರೆ ಅಂತ ಕೆಮ್ಮಂಗಿಲ್ಲ, ಎಲ್ಲ ಪ್ರೈವೇಟ್ ಕಂಪನಿಗಳಿಗೂ ಬರುತ್ತದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.